ನಮ್ದು ಆ್ಯನಿವರ್ಸರಿ ಆದರೂ ಆದರೆ ಯಾರಿಲ್ಲ. ನಮ್ದು ಇವತ್ತು ಆ್ಯನಿವರ್ಸರಿ, ನನಗೆ ನಾನೇ ಸರ್ಪ್ರೈಸ್ ಕೊಡೋದು. ಮತ್ತು ಪಲ್ಟಿ ಮನುಷ್ಯರು ಇಷ್ಟು ವರ್ಷ ಸಹಿಸ್ಕೊಂಡು ಹೋಗಿದೆಯಲ್ಲ, ಹಾಗೆಯೇ ಸೇಮ್ 10,000 ಶಾಪಿಂಗ್ ಮಾಡ್ಬೇಕಂತೇಳಿ ಎನಿಸಿದ್ದೀನಿ. ನನಗೆ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ನೋಡಿ, ಸಿಕ್ತು. ಇದು ನೋಡಿ, ಹೀಗೆ ನೀರು ಹಾಕಿ ಇಡೋದಂತೆ, ವಾಟರ್ ಕೂಡ ಪಾಂಕು ಬಾಬು ಚೆನ್ನಾಗಿದೆಲ್ಲ. ಎಲ್ಲಿಟ್ಟಿದ್ದೀನಿ, ಚಂದ ಕಾಣ್ತಾ ಉಂಟು ನೋಡಿ. ಎಂತ ಅಂಟಿ ತರ್ತಾ ಇದ್ದೀರಾ? ಇದು ಅಣಬೆ. ಅಣಬೆ ಮಶ್ರೂಮಾ? ಮಶ್ರೂಮ್. ಇವತ್ತು ಮಶ್ರೂಮ್ ಸಿಕ್ಕಿದ್ದು ನಮಗೆ ಸ್ವಲ್ಪ, ಹಾಗೆ. ಎಲ್ಲಿ ಆದದ್ದು ಇದು? ಅಂದ್ರೆ ಅದೊಂದು ಗುಡ್ಡೆಯಲ್ಲಿ. ಗುಡ್ಡೆಯಿಂದನಾ? ಮತ್ತೆ ಇಲ್ಲಿ ಮಾರ್ಗದಲ್ಲಿ ಆಗ್ತದ, ಗುಡ್ಡೆಯಲ್ಲಿ ಆದದ್ದು. ಯಾವಾಗ ಇದು ಪದಾರ್ಥ ಮಾಡಲಿಕ್ಕೆ? ಇದು ಈಗ ಇವತ್ತು ಮಾಡೋದು. ಇವತ್ತು ಮಾಡಿ ಬಂಗಡೆ ಉಂಟಲ್ಲ, ಯೂಸ್ ಬೇಡ, ಅದು ತುಂಬಾ ಕೆಲಸ ಉಂಟು. ಇದು ತೊಳೆದು ಬೇಕಾದ್ರೆ ಈಗ ತೊಳೆ ಬರೋದಲ್ಲ, ಇಲ್ಲದ್ರೆ ಹೀಗೆ ಹಾಗೇನಿರ್ಲಿ, ಬೇಡ ಹಾಗೇನಿರ್ಲಿ. ನಾಳೆ ಬೆಳಿಗ್ಗೆ ತೊಳೆದು ಮಾಡಿದ್ರೆ ಒಳಗಡೆ ಇಡ್ಬೇಕು, ಗುಡ್ಡೆಯಲ್ಲಿ. ತುಂಬ ಉಂಟು. ಇಲ್ಲದಷ್ಟು ಉಂಟು, ಕಾಸ್ಟ್ಲಿ ಇದು. ಮತ್ತೆ ನಾಳೆ ಪುನಃ ಹೋಗ್ಲಿಕ್ಕೆ ಉಂಟಾ? ಚಿಕನ್ ಮಾಡಿದಾಗುತ್ತೆ. ನಾಳೆ ಸ್ವಲ್ಪ ಸಿಗ್ಬೋದು, ಮಾತ್ರ ಬೇಗ ಹೋಗ್ಬೇಕು ನೀವು. ಯಾರು ಅಂಕಲ್ ಮತ್ತು ಮೀನು ಅಲ್ಲ? ಮೊಗ್ಗು ಅಲ್ಲ ಇವತ್ತು, ಆಯ್ತು. ಅಮ್ಮ, ಇದು ಹಿಂದಾಕಿ. ಇದು ನಾಳೆದು ಮೊಗ್ಗು. ಅದು ಆಯ್ತಾ ಇದು? ಚಾಪ್ ಮಾಡ್ತೀನಿ. ಹಾ, ಮಾಡಿ 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 ನೋಡು, ಈಗ ನಾಳೆದು ಮೊಗ್ಗು. ಇದು ನಾಳೆ ಹೌದು. ಓ, ಅದ್ಯಾಕೆ ಕಿತ್ಕೊಂಡು ಬಂದದ್ದು? ಈ ಕಡೆ ಒಳ್ಳೇದಾಗತ್ತೆ. ಇಂಥದ್ದು ಒಳ್ಳೇದು, ಇಂಥ ಸಿಗ್ಬೇಕು. ಇಂಥದ್ದು ಒಳ್ಳೇದು. ಇಂಥದ್ದು ಸಿಗ್ಬೇಕು. ಇಂಥದ್ದೆಲ್ಲ ಇದು ಬೆಳಿಗ್ಗೆ ಹೀಗೆ ನೀರ್ತಿತ್ತು. ಇದು ಟೇಸ್ಟ್ ಜಾಸ್ತಿ. ಹಾಂ ಹಾಂ, ಹಾಗೆ ಮಾಡಿ ಮಾಡಿ. ಓಕೆ, ನಿನ್ನೆ ಇಲ್ಲಿ ಗುಡ್ಡಕ್ಕೆ ಹೋಗಿ ಡ್ಯಾಡಿ ಎಲ್ಲ ಇದು ತೊಗೊಂಡು ಬಂದಿದ್ದರು. ಎಂಥ ಮಶ್ರೂಮ್, ನಮ್ಮದು ಗುಡ್ಡದಲ್ಲಿ ಎಲ್ಲ ಆಗುತ್ತಲ್ಲ ಅದು ಮಶ್ರೂಮು. ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ಹಾಗೂ ಅರಶಿಣದಲ್ಲಿ ನೆನೆ ಹಾಕಿ ಇಟ್ಟಿದ್ವಿ. ಆದರೆ ನಮಗೆ ಅದು ಫುಲ್ಲು ಇದಿದ್ದದ್ದು ಸಿಗಲಿಲ್ಲ. ಯಾರು ಮತ್ತೆ ಗೊತ್ತಾಯಿತು ಅಲ್ಲಿ ಇದಾಗುತ್ತೆ ಅಂತ ಹೇಳಿ ನೋಡುವಾಗ ಅದೆಲ್ಲ ಅರಳಿ ಆಗಿತ್ತು. ಆದರೂ ಚೆನ್ನಾಗಾಗತ್ತಲ್ಲ, ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಲಿಕ್ಕಿರುತ್ತೆ. ತುಂಬ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ಅದನ್ನು ಡ್ಯಾಡಿ ಮಾಡಿದ್ದಾರೆ, ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಅರಿಶಿನ ಉಪ್ಪು ಹಾಕಿ ಇಟ್ಟಿದ್ದು ನೋಡಿ. ಈಗ ನಾನು ತೆಗೆದು ಅದನ್ನು ಇದು ಮಾಡ್ತಾಯಿದ್ದೀನಿ, ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಸಿಂಪಲ್. ಇದಕ್ಕೆ ಸ್ವಲ್ಪ ಎಲ್ಲ ಇಡೀ ಮಸಾಲೆ ಇರುತ್ತೆ ನೋಡಿ, ಕೊತ್ತಂಬರಿ, ಜೀರಿಗೆ ಅದೆಲ್ಲ ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಮೆಣಸು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಅದನ್ನು ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ. ಅಮ್ಮ ಫ್ರೈ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ನಂದು ಇರುತ್ತಲ್ಲ ವಿಡಿಯೋದೆಲ್ಲ, ಅದೆಲ್ಲ ಕೆಲಸ ಇತ್ತು. ಹಾಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈಗ ನಾನು ಗ್ರೈಂಡ್ ಮಾಡಿದ್ದೀನಿ. ಮೀನು ಗ್ರೈಂಡ್ ಮಾಡಿ ಕೊಡ್ತಾ ಇದ್ದಾನೆ ನನಗೆ. ಪಾತ್ರೆಗೆ ಇವಾಗ ಸ್ವಲ್ಪ ತೆಂಗಿನೆಣ್ಣೆ ಹಾಕೋಣ, ಹಾಗೂ ನೀರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹಾಕೋಣ. ಇದು ಅಮ್ಮ ಸ್ವಲ್ಪ ಫ್ರೈ ಮಾಡಿದ್ದಾರೆ ಆಲ್ರೆಡಿ. ಇದನ್ನು ಹಾಕಿ ಇದನ್ನು ಕೂಡ ಹಾಕೋಣ, ಏನಾಗಲ್ಲ. ಬಿಸಿ ಆಗಲಿಲ್ಲ? ಅಯ್ಯೋ ವೀಣು, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಹಾಕಿಬಿಟ್ಟೆ. ಇದೆಂತ ಮಾಡೋದು? ಇದು ಮಸಾಲ ರೆಡಿಯಾಗಿದೆ. ಓಕೆ, ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ನೀರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಟೊಮೆಟೊವನ್ನು ಹಾಕೋಣ. ಬೂಸ್ ಅದರೊಂದಿಗೆ ನಮ್ಮದು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಪರಿಮಳ. ಇವಾಗ ಮಿಕ್ಸಿಂಗ್. ಓಕೆ, ಇದು ಇವಾಗ ಗ್ರೈಂಡ್ ಮಾಡಿದ ಮಸಾಲ. ಇವಾಗ ನೋಡಿ, ಮಸಾಲ ಫುಲ್ ಸೂಪರಾಗಿ ರೆಡಿಯಾಗಿದೆ. ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ಇದನ್ನು ಹಾಕೋಣ. ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಇಲ್ಲ. ಹಾಗೂ ಇವಾಗ ಎಷ್ಟು ನೀರು ಬಿಡುತ್ತೆ ನೋಡಬೇಕು. ಇದರಲ್ಲಿ ನೀರು ಬಿಡೋದು ಜಾಸ್ತಿ ಅಲ್ಲ, ಅದಕ್ಕೆ ಮಸಾಲ ಸ್ವಲ್ಪ ತಿಕ್ಕಿಟ್ಟಿದ್ದೀನಿ. ಮಿಕ್ಸ್ ಮಾಡಿ ಮತ್ತೆ ಉಪ್ಪು ಮತ್ತೆ ನೋಡೋಣ, ಯಾಕೆಂದರೆ ಉಪ್ಪಲ್ಲಿ ಹಾಕಿಟ್ಟಿದ್ದಲ್ಲ ಅದು. ಉಪ್ಪು ಮತ್ತೆ ನೋಡಿ ಹಾಕೋಣ. ತಾಡ ನಿಮ್ಮ ಇದರಲ್ಲಿ ತಿನ್ನುವುದಲ್ಲ ನೀವು? ಅಣಬೆ ಸಾರು ಮಾಡಿ ಫಸ್ಟಿಗೆ ನಾನಿದ್ದು.
ಹೌದು, ಇದು ಈಗ ನಾವು ಫೋರ್ಸ್ಫುಲಿ ಕೊಟ್ಟದಲ್ಲ, ನೀವೇ ತಿನ್ನೋದಲ್ಲ. ನಾಡ್ದಿಲ್ಲ ಏನಾಗಬೇಕು ಹಾಂ, ನೀವೇ ಅಲ್ಲ ತಿನ್ನೋದು. ಈಗ ಏನಾಗಬೇಕು ಹೇಳು. ನಾವು ಫೋರ್ಸ್ಫುಲಿ ಕೊಡಲಿಲ್ಲಲ್ಲ ನಿಮಗೆ. ಹೌದು. ಹಾಂ, ಹೇಳಪ್ಪ ನಿಮ್ಗೊಂದು ಮಾವಿನ ತಿನ್ನಿ. ನೋಡಿ ಹೋಗಿ ಸರಿ ಅವ್ರಿಗೊಂದು ಫುಲ್ಲು, ಇಲ್ಲದ ಅವ್ರಿಗೆ ಆಗಲ್ಲ. ನಾಳೆ ಬಂದು ಓಕೆ, ಕೊತ್ತಂಬರಿ ಸೊಪ್ಪು ಹಾಕಿ. ಓ ನೋಡಿ ಹೇಗೆ ಇದೆ ನೋಡಿ, ಸೂಪರ್. ತುಪ್ಪ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಫ್ಲೇವರಿಗೆ. ಡ್ಯಾಡಿ ಚೆನ್ನಾಗಿದೆಯಾ? ಒಳ್ಳೆದುಂಟಾ? ರೈಸ್ ಹಾಗೂ ಮಶ್ರೂಮ್, ಅದು ಕೂಡ ಹೀಗೆ ಸಾಕಿದ ಮಶ್ರೂಮ್ಗಿಂತ ಸಾಕಿದ್ದೆ ಹೇಳುದಾ, ಫಾರ್ಮ್ ಮಶ್ರೂಮ್ಗಿಂತ ಇದು ಗುಡ್ಡದಲ್ಲಿ ಸಿಗುತ್ತೆ ನೋಡಿ, ಅದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಯಾವ್ದು ತಿಂದರೆ ಸೀದಾ ಮೇಲೆ ಹೋಗ್ತೀರಾ ನೋಡಿ, ಗೊತ್ತಿದ್ದವರಿಗೆ ಮಾತ್ರ ಇದು ಮಾಡಬೇಕು. ಡ್ಯಾಡಿಗೆಲ್ಲ ಗೊತ್ತುಂಟು, ಹಾಗೆ ಅವರು ತಂದು ಫಸ್ಟ್ ಅವರೇ ತಿಂದರು. ಹೌದು, ಫಸ್ಟ್ ನಾನು ಟೇಸ್ಟ್ ನೋಡಿ ಆಗಿದೆ, ಆಮೇಲೆ ಡ್ಯಾಡಿ ಹೇಳ್ತಾ ಇದ್ದಾರೆ ಅದಕ್ಕೆ ಕಬ್ಬಿನ ಹಾಕ್ಲಿಕ್ಕೆ ಉಂಟು ಅಂತ ಹೇಳಿ. ನಾನು ಹೇಳಿದೆ ನಾನು ಟೇಸ್ಟ್ ನೋಡಿ ಆಗಿದೆ, ನಾನು ಎತ್ತಿನಲ್ಲ ಅಂತ ಹೇಳಿ, ಏನಾಗಲ್ಲ ಅಂತ ಹೇಳಿದೆ. ಹೇಗೆ ಆಗಿದೆ? ಚೆನ್ನಾಗಿದೆ. ಹೌದಾ? ಟೇಸ್ಟ್ ಮತ್ತೆ ಹೇಳಬೇಕಲ್ಲ. ಅಲ್ಲ, ಏನು ಹೇಳ್ತಿದ್ರಿ ನೀವು? ಇನ್ನು ನಾನು ಏನು ಹೇಳಲಿಲ್ಲ, ಅದು ನೀನೇ ಹೋಗು ಅಂತ ನೀನೇ ಹೇಳ್ತಿದ್ದದ್ದು, ನಾನೇನು ಹೇಳಲಿಲ್ಲ. ಒಂದು ಕ್ಯಾಮ್ರಾಯಿಂದ ಒಂದು ಹೇಳ್ತಾರೆ, ಮತ್ತೆ ಹೇಳುದಿಲ್ಲ. ಇದು ನಮಗೆ ಬಯಸದೆ ಬಂದ ಭಾಗ್ಯ. ಬಯಸದೆ ಬಳಿ ಬಂದೆ, ಬಯಸದ ಬಂದಿ ಭಾಗ್ಯ. ಇಲ್ಲಾಂದ್ರೆ ಸಿಗುದಿಲ್ಲ, ಈಗ ಎಲ್ಲಿ ಸಿಗುದಿಲ್ಲ. ಇವಾಗ ನಾವು ಇಲ್ಲಿ ಅಮ್ಮನಿಗೆ ಸರ್ಪ್ರೈಸ್ ಮಾಡಲಿಕ್ಕೆ ಇದೆಲ್ಲ ಮಾಡ್ತಿದ್ದೇವೆ. ಇದೆಲ್ಲ ತಂದು ಇಟ್ಟು ಸ್ವಲ್ಪ ಇಲ್ಲಿ ಡೆಕೋರೇಟ್ ಮಾಡಿ ಇಡುದು. ಅವರು ಬರ್ತಿದ್ದಾರೆ, ನಾವು ಇಲ್ಲಿ ಅಡಗಿ ನಿಂತಿದ್ದೇವೆ. ಅಡಗಿ ಹೇಗೆ ಉಂಟು? ಸೂಪರ್ ಇದೆ. ಹೇಗೆ ಉಂಟಪ್ಪ? ಸೂಪರ್ ಉಂಟು. ಹೇಗಾಯ್ತು ನಂದು ಹಾರ್ಡ್ ವರ್ಕ್? ನಿಂದು ಹಾರ್ಡ್ ವರ್ಕ್ ನೀನು ಮಾಡಿದ? ನೀನು ನಮ್ಮೊಟ್ಟಿಗೆ ಇದ್ದಿ, ಯಾವಾಗ ಬಂದು ಮಾಡಿದ್ದೆ? ಅದು ಮಧ್ಯದಲ್ಲಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡಿ ಇವರಿಗೆ. ಚೆನ್ನಾಗಿದೆ, ಥ್ಯಾಂಕ್ ಯು. ನಮ್ಮದು ಆ್ಯನಿವರ್ಸರಿ ದಿನ ಇವತ್ತು ಸ್ಟಾರ್ಟ್ ಆಗುತ್ತೆ, ಆದರೆ ನಾಳೆ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅದನ್ನು ಸೀದಾ ಹೋಗಿ ನಾವು ಸಂಡೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದರೆ ಹಾಗಂತ ನಾಳೆನೋ ಅಥವಾ ನಾಡಿದ್ದು ಬೋರಲ್ಲ, ಅಂದರೆ ನಾವು ನಾಳೆ ನಾಡಿದ್ದು ಹಾಗೂ ನಾಡಿದ್ದು 3 ದಿನ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಐಡಿಯಾ ಅದು. ಹಾಗೆ ನಮ್ಮ ಜೊತೆ ಇರಿ, ನಾಳೆ ಏನಾಗುತ್ತೆ ತೋರಿಸ್ತೀನಿ ನಾನು. ಓಕೆ, ಕೇಕ್ ತುಂಬ ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ ನೋಡಿ, ಯಾವ ರೀತಿ ಇದೆ ನೋಡಿ, ಮಾಯಿಶ್ಚರ್ ಆಗಿ ಸೂಪರ್ ಇದೆ. ಇಲ್ಲಿಂದ ಕ್ವಾಲಿಟೀಸಿಂದ ಥ್ಯಾಂಕ್ ಯು ಕ್ವಾಲಿಟೀಸ್ ಅವರೇ, ತುಂಬ ಚೆನ್ನಾಗಿದೆ ಕೇಕ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ದು ಆ್ಯನಿವರ್ಸರಿ ಡೇ, ಆದರೆ ಯಾರಿಲ್ಲ. ನಾನಿದ್ದೇನೆ ಅಮ್ಮ. ಮಕ್ಕಳೆಲ್ಲ ಇದ್ದಾರೆ, ಮಮ್ಮಿ ಡ್ಯಾಡಿ ಇಲ್ಲ. ಅವರ ಅರ್ಜೆಂಟ್ ಕೆಲವು ಕೆಲಸದ ಮೇಲೆ ಇಲ್ಲಿ ಹೋಗಿದ್ದಾರೆ, ಇಲ್ಲಿ ಅವರ ಅಮ್ಮನ ಮನೆಗೆ ಹೋಗಿದ್ದಾರೆ. ಅರ್ಜೆಂಟ್ ಇತ್ತು, ಕೆಲವು ಫ್ಯಾಮಿಲಿ ಮೀಟಿಂಗ್ಸ್ ಎಲ್ಲ ಇರುತ್ತಲ್ವ, ಹಾಗೆ. ಯಾಕೆಂದರೆ ನಾವು ಹೇಳಿದ್ದಲ್ವ ಸಂಡೇ ಮಾಡೋದು ಅಂತ ಹೇಳಿ, ಹಾಗಾಗಿ ಹೋಗಿದ್ದಾರೆ. ಆಮೇಲೆ ಇವತ್ತೇ ಮಾಡೋದಾದರೆ ಅವರು ಇಲ್ಲಿ ಹೋಗ್ತಾ ಇರಲಿಲ್ಲ. ಹಾಗೆ ಬೆಳಿಗ್ಗೆ ನಮಗೆ ಇವತ್ತು ನೋಡಿ ಅವಲಕ್ಕಿ ಮಾಡಿಟ್ಟು ಹೋಗಿದ್ದಾರೆ ಅಮ್ಮ. ಹಾಗಾಗಿ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ಇಷ್ಟು ಮಾಡಿಟ್ಟು ಹೋಗಿದ್ದಾರೆ ಅಮ್ಮ ಇವತ್ತು. ಬ್ರೇಕ್ಫಾಸ್ಟ್ ಆಗಿ ಆಮೇಲೆ ಈಗ ನಮ್ಮದು ನಾರ್ಮಲ್ ಕೆಲಸ ಸ್ಟಾರ್ಟ್ ಆಗ್ತಾ ಉಂಟು. ನಾರ್ಮಲ್ ಕೆಲಸದಲ್ಲಿ ಫಸ್ಟ್ ಬರೋದು ಮನೆ ಕ್ಲೀನಿಂಗ್. ಹಾಗಾಗಿ ನೋಡಿ, ನಮ್ಮದು ಆ್ಯನಿವರ್ಸರಿ ಆದರೂ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ವಿ ನಾವು. ಅಯ್ಯೋ
ಇವರೀಗ ಎಸ್ಕೇಪ್ ಆಗ್ತಾ ಇದ್ದಾರೆ. ಇವರು ಸೀದಾ ಅವರದ್ದು ಎಣ್ಣೆ ಬಿಸ್ನೆಸ್ ಹೋಗ್ತಾ ಇದ್ದಾರೆ. ಎಸ್ಕೇಪ್ ಆದ್ರು. ನಿನ್ನೆಯಿಂದ ನಾವು ಎಲ್ಲ ಒಟ್ಟಿಗೆ ಮಾಡ್ಬೇಕಂತೇಳಿ ಎಲ್ಲ ಪ್ಲಾನ್ ಆಗಿತ್ತು. ನೈಟ್ ನೋಡುವಾಗ ಇವರದ್ದು ಬೇರೆನೆ. ನಾನು ಎಣ್ಣೆ ಅದು ಎಣ್ಣೆ ಅಲ್ಲ, ತಲೆಗೆ ಹಾಕೋ ಎಣ್ಣೆ. ನಾನು ಎಣ್ಣೆ ಫಿಲ್ಟರ್ ಮಾಡ್ತೀನಿ ಆಯ್ತಾ. ನೀನು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡು ಅಂತೇಳಿ ಪಲ್ಟಿ ಮನುಷ್ಯರು ಎಂತ ಮಾಡುದು, ಸಹಿಸ್ಕೊಂಡು ಹೋಗುದು. ಇಷ್ಟು ವರ್ಷ ಸಹಿಸ್ಕೊಂಡು ಹೋಗಿದ್ದೀವಿ ಎಲ್ಲ ಹಾಗೇನೆ ಸೇಮ್ ಇವತ್ತು ಕೂಡ ಸಹಿಸ್ಕೊಂಡು ಹೋಗುದು. ನಮ್ದು ಹೆಂಗಸರದ ಕಷ್ಟ ನಿಮ್ಗೆಲ್ಲರಿಗೂ ಗೊತ್ತುಂಟಲ್ವಾ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಲಿಕ್ಕೆ ಹೋಯ್ತು, ಇವತ್ತು ಮತ್ತೆ ನನಗೆ ಮಧ್ಯಾಹ್ನ ಮೇಲೆ ಇವರು ತಿರುಗಾಡ್ಲಿಕ್ಕೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಂತ ನೀವು ತಿರುಗಾಡ್ಲಿಕ್ಕೆ? ಹೌದು ಹೌದು ಹೇಳಬೇಕು. ತಿರುಗಾಡ್ಲಿಕ್ಕೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಕರ್ಕೊಂಡು ಹೋಗ್ತಾರಂತೆ. ನನಗೆ ನಾನೇ ಸರ್ಪ್ರೈಸ್ ಕೊಡೋದು, ಮತ್ತೆಂತ ಮಾಡೋದು. ನೋಡೋಣ ಏನೆಲ್ಲ ತೆಗೆಸ್ಕೊಡ್ತಾರೆ ಅಂತ ಹೇಳಿ. ಇವತ್ತು ಒಂದು 10,000 ಶಾಪಿಂಗ್ ಮಾಡ್ಬೇಕಂತೇಳಿ ಎನಿಸಿದ್ದೀನಿ. ಹಾಗೆ ನೋಡೋದು. ಖುಷಿ ಪಡಬೇಕು ನೀವು ಅವಾಗ. ಹಾಗೆ ಅಲ್ಲ, ಮಂಗನಿಗೆ ಏನು ಗೊತ್ತಿಲ್ಲ. ಓಕೆ, ಬಾಯ್ ಬಾಯ್. ಫಸ್ಟ್ ಕ್ಲೀನಿಂಗ್ ಮಾಡೋಣ ಬನ್ನಿ. ಓಕೆ, ಫಸ್ಟಿಗೆ ಸ್ವಲ್ಪ ಗುಡಿಸಿ ಎಲ್ಲ ನೋಡಿ ಎಷ್ಟು ಧೂಳು ಹಿಂದುಗಡೆ ಇರುತ್ತೆ ನೋಡಿ. ಅಷ್ಟು ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೂ ಹೆಚ್ಚಾಗಿ ಏನು ಗೊತ್ತುಂಟಾ, ಹುಳ ಯಾವುದದು ಎಂತ ಹೇಳ್ತಾರೆ, ಫ್ಲೈಸ್ ಇರುತ್ತೆ ನೋಡಿ, ಅದು ಬರೋದು. ಮತ್ತು ಬೇರೆ ಧೂಳು ಬರೋದಿಲ್ಲ. ಅದಂದರೆ ಇಲ್ಲೇ ಕಿಟಕಿ ಅಲ್ವಾ ಇದು ದೊಡ್ಡದು, ಇದಿರುತ್ತಲ್ಲ ಎಂತ ಅದರದ್ದು ಬೆಳಕಿರುತ್ತಲ್ಲ, ಆ ಬೆಳಕಿಗೆ ಅಟ್ರಾಕ್ಟ್ ಆಗಿ ಸಣ್ಣ ಸಣ್ಣ ಫ್ಲೈಸ್ ಇರುತ್ತೆ ನೋಡಿ, ಇದು ಬರೋದು. ಅದೇ ಇಲ್ಲಿ ಬೀಳೋದು. ದೊಡ್ಡ ಕಿಟಕಿ ಇದ್ದರೆ ಅದು ಪ್ರಾಬ್ಲಮ್. ಇಲ್ಲಿಂದ ಈಗ ಎಲ್ಲಿ ತನಕ, ಕಿಚನ್ ತನಕ ಆಯಿತು ಕ್ಲೀನ್, ಸಾಕಾಯಿತು ನಮಗೆ. ಇನ್ನು ಕಿಚನಿಂದ ಸ್ವಲ್ಪ ಇರುತ್ತೆ ಅಷ್ಟೇ. ಇದೆಲ್ಲ ಒರೆಸಿ ಎಲ್ಲ ಇಟ್ಟು ಚೆನ್ನಾಗಿ ಇದನ್ನೆಲ್ಲ ಇದರಲ್ಲೇ ಒಳ್ಳೆದಾಗಿದೆ. ಚೆನ್ನಾಗಿದೆ. ತೆಗಿಬಿಡಿ ಇದಿರಲಿ. ನಾಡಿದ್ದು ಕಟ್ ಮಾಡಿ ಒಂದು ಇದರಲ್ಲಿ ಹಾಕ್ತೀನಿ ನಾನು. ಇದು 2ಕ್ಕೆ ಇಲ್ಲ ನನ್ನ ಹತ್ರ, ಬಾಕಿ ಉಳಿದಿದೆ ನೋಡಿ. ಇಲ್ಲಿ ಒಂದು, ಇಲ್ಲಿ ಒಂದು, 2 ಇಲ್ಲ. ಅಂದರೆ ಇಲ್ಲಿ ಒಂದು ಇದ್ದದ್ದು ನಾನು ತೆಗೆದೆ, ಅದು ಅಲ್ಲಿ ಇಟ್ಟೆ ಬೇರೆ ಕಡೆ ಚಿಕ್ಕದು. 2 ಇಲ್ಲ. ಆಯ್ತಪ್ಪ, ಆಯ್ತು. ಮಾಡಬೇಕು, ಯಾವುದಾದ್ರೂ ಇದ್ರೆ ಇಡ್ಬೇಕು. ಇದ್ರೆ ಅದು ಖಾಲಿ ಕಾಣುತ್ತೆ. ಹೌದಲ್ಲ, ಅದು ಹೀಗೆ ಮಾಡು. ಇಲ್ಲಿಂದ ಬೀಡಿ ತೆಗೆ ಹೋಗಿ ಇಲ್ಲಿಡು, ಹೀಗೆ ಹೀಗೆ ಇಡು. ಆಗುದಿಲ್ಲ ಹಾಗೆಲ್ಲ. ನೀವು ಅಲ್ಲಿ ಇಡಿ ನಂದು ಗಿಡ. ಹಾಗೆ ಆಗುತ್ತೆ. ಬನ್ನಿ ಈಗ ಅಲ್ಲಿ ಕ್ಲೀನ್ ಮಾಡಲ್ಲ. ಹೋಗುವ. ಇವತ್ತು ನಾವು ಇದು ಅಂಟುಪುರಿಗೆ ಅಂಟುಪೂರಿ ಇದು ಇದರದ್ದು ಯಾವುದ್ರದ್ದು ಟೇಬಲ್ ಮ್ಯಾಟ್. ಇದು ಕೈಯಲ್ಲೇ ತೊಳಿಬೇಕು, ಇಲ್ಲದಿದ್ದರೆ ಸರಿ ಆಗೋದಿಲ್ಲ. ಅದರ ಮಧ್ಯೆ ಮಧ್ಯೆ ಅದೆಲ್ಲ ಹೋಗೋದಿಲ್ಲ ಅಲ್ಲ. ಜೋರು ಹಸಿವಾಗಿದೆ. ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಊಟ ಮಾಡೋದು ಕೊಂಡಿದ್ವಿ. ಊಟ ಆಗಿ ನಮಗೆ ಸ್ವಲ್ಪ ಬ್ಯಾಂಕಿದ್ದೆಲ್ಲ ಕೆಲಸ ಉಂಟು, ಹಾಗೆ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಅದೆಲ್ಲ ಮುಗಿಸಿ ಬರೋದು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಓಕೆ, ಇವಾಗ ಹೊರಟ್ವಿ ನಾನು ಹೊರಗಡೆ ಹೋಗ್ಲಿಕ್ಕೆ. ವಾವ್, ಗ್ರಾಮರ್ ಮಿಸ್ಟೇಕ್. ಇದು ಒಂದು ಬ್ಯಾಂಕಿದ್ದು ಕೆಲಸ ಉಂಟು. ನಂದು ಸಿಗ್ನೇಚರ್, ಆವಾಗದು ಸಿಗ್ನೇಚರ್ ಬ್ಯಾಂಕಲ್ಲಿ ಇರೋದು. ಆವಾಗ ನಾನು ಸಿಗ್ನೇಚರ್ ಕಲಿತಿದ್ದೆ, ಆವಾಗದ್ದೆಲ್ಲ ಸಿಗ್ನೇಚರ್. ಇವಾಗ ಕೂಡ ಸೇಮ್ ಹಾಕಿ ಅಂದರೆ ಆಗುತ್ತೆ. ನಾವು ಹಾಕಿ ಅಪ್ಡೇಟ್ ಆಗಿರುತ್ತಲ್ವ. ಹಾಗೆ ಒಂದು ಬ್ಯಾಂಕಲ್ಲಿ ಮಾತ್ರ ಪ್ರಾಬ್ಲಮ್ ಆಗ್ತಾ ಇತ್ತು ತುಂಬ. ಹಾಗೆ ಈಗ ಸಿಗ್ನೇಚರೇ ಚೇಂಜ್ ಮಾಡಿದೆ ನಾನು. ಚಿಕ್ಕ ಮಕ್ಕಳಿಗೆ ಈಸಿ ಸಿಗ್ನೇಚರ್ ಇಟ್ಟೆ, ಯಾರಿಗೂ ಕಿರಿಕಿರಿನೇ ಬೇಡ ಅಂತೇಳಿ. ಹಾಗೆ ನಮ್ಮ ಬ್ಯಾಂಕಲ್ಲಿ ಕೂಡ ಚೇಂಜ್ ಮಾಡಿದೆ, ಅಪ್ಡೇಟ್ ಮಾಡಿದೆ. ನಮ್ಮ ಬ್ಯಾಂಕಲ್ಲಿ ಇದು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದು ಮಾಡ್ತಾರೆ. ಆದರೆ ಬೇರೆ ಬ್ಯಾಂಕಿಗೆ ಹೋದರೆ ಕಿರಿಕಿರಿ ಆಗುತ್ತೆ. ಹಾಗೆ ಹೋಗೋಣ. ಸ್ಟಾರ್ಟ್ ಆಗಿದೆ, ಬಾ. ಓಕೆ, ಇವಾಗ ನಾವು ಹೊರಟ್ವಿ. ಎಲ್ಲಿಗೆ? ಮಂಗಳೂರಿಗೆ. ಯಾಕೆ? ಅಮ್ಮ ಯಾಕೆ ಬಂದಿದ್ದ? ನಂಗೆ ಕೂಡ ಕೆಲಸ ಉಂಟು. ಯಾವುದು? ಒಂದೊಂದು ಬ್ಯಾಂಕ್ ಇದ್ದ. ವಿನಿಯಾಗ ಬಂದದ್ದು. ಅವನ್ ಟೈಮ್ ಪಾಸ್. ಡ್ರೈವರ್ ನಾನೆಂತ ಮಾಡಲಿ ಮನೇಲಿ, ಅವನ್ ಡ್ರೈವರ್ ನಮ್ದು, ಅದಕ್ಕೆ ಡ್ರೈವರ್
ರಾಯ್ದು ಕೂಡ ಬ್ಲಾಕ್ ಮಾಡಿದಾರಂತೆ. ಅವನು 1.5-2 ಗಂಟೆ ಮೊದಲೇ ತಯಾರಾಗಿದ್ದೇನೆ. ಇನ್ನು ತಯಾರಾಗಿ ನಮ್ಗೆ ಚೊರೆ ಮಾಡ್ತಾ ಇದ್ದಾನೆ ಅಲ್ಲಿ. ಅಂದ್ರೆ 3:30 ಒಳಗೆ ಕರ್ತಿದಾರಲ್ಲ, ಅದಕ್ಕೆ 2:50 ಆಯ್ತು. ಲೇಟ್ ಆಯ್ತು. ಅದಕ್ಕೆ ಇವಾಗ ನಾವು ಹೋಗಿ ನೋಡ್ತೀವಿ. ಎಂತ ಬ್ಯಾಂಕಾ? ಎಲ್ಲಿ ನೋಡಿ ಅಂತೆ 24,999 ಆಗಿದೆ. ಒಂದು ಬೇಕು 25Kಗೆ ನನಗೆ. ಯಾರು ಮಾಡ್ತಾರೆ ನೋಡು. ಈಗ ಆಗುತ್ತೆ ರಾಯ್. ಆಯ್ತು ಕಂಗ್ರ್ಯಾಚುಲೇಷನ್ ರಾಯ್. ನಿಮ್ಮ ಸ್ಪೆಷಲ್ ಡೇಗೆ ಆಯ್ತು. ಅಲ್ಲ 25. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಅಮ್ಮ. ನಮಗೆಲ್ಲ ಬಿಟ್ಟಾಯ್ತು. ಈಗ ನಾವು ನಮ್ಮ ಬ್ಯಾಂಕಿಗೆ ಹೋಗುದು. ನಮ್ಮ ಅಂದರೆ ನಂದು ಕೆಲಸಕ್ಕೆ ಹೋಗೋದು. ನಾನು ಮತ್ತೆ ವಿನೋಣ್ಣ. ಲೆಟ್ಸ್ ಗೋ. ಅಮ್ಮ ನೋಡಿ ಅಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆಯ್ತಾ ನಿಮ್ದು ಕೆಲಸ? ನಮ್ದು ಕೆಲಸ ಆಯ್ತು, ನಿಮ್ದಂತ? ನಮ್ದು ಫ್ಲಾಪ್ ಆಯ್ತು. ಫ್ಲಾಪ್ ಆಯ್ತು. ನಿಮ್ದು ಯಾವಾಗಲೂ ಫ್ಲಾಪ್ ಕೊಡ್ಲಿಲ್ಲ. ನಾವು ದೊಡ್ಡವರು ಹೋದ್ಮೇಲೆ ಎಲ್ಲ ಸರಿ ಆಗುತ್ತೆ. ಅವ್ರು ನಮ್ಗೆ- ಮಕ್ಕಳು ಹೋದಾಗಡೆ ಎಲ್ಲ ಫ್ಲಾಪ್. ಅವ್ರು ನಮ್ಗೆ ಸರಿ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಒಳ್ಳೇದಾಯ್ತು. ನಾಡ್ದು ಬಾ ಹೊಸ ಮಾಡಿ ಹೋಗು ಅಂತ ಹೇಳಿ. 2 ತಿಂಗಳು ಕಾಯ್ಲಿಗೆ ಹೇಳಿದೆ. ಹೌದು 2 ತಿಂಗಳ ಹಾ, ಅದು 1 ವರ್ಷ ಆಗ್ಬೇಕಂತೆ. ನೋಡ್ದೆಂತ ಸಂತೆ ಮಾಡಿ. ಹೌದು ಹೌದು, ಯಾವ ಕೋಟೆಗೆ ಬಂದು ಡಬ್ಬ ಎಂತ ಮಾಡ್ತಾರ ದೇವರೇ ಗೊತ್ತು. ಇವಾಗ ಎಲ್ಲಿ? ಮನೆಗ? ಇಲ್ಲ, ಒಂದು ಕಡೆ ಹೋಗ್ಲಿ, ನನಗೆ ಕೆಲಸ ಉಂಟು ಸ್ವಲ್ಪ. ಇನ್ನು ಯಾವುದು? ಅವ್ರದ್ದು ನನಗೆ ಕೆಲಸ ಉಂಟು ಸ್ವಲ್ಪ. ಅರೆ, ನನಗೆ ಹೇಳೋದು ನಿಮ್ದು ಯಾವ್ದು ಕೆಲಸ? ನಂದುಂಟು ಚಿಕ್ಕ ಕೆಲಸ ಅಷ್ಟೇ. ಹೌದಾ? ಮತ್ತೆ ಮನೆಗ? ಮತ್ತೆ ಮನೆಗೆ ಮತ್ತೇನೆ ತಿಂಡಿ ಬಿಂಡಿ ಎಲ್ಲ? ತಿಂಡಿ ಬಿಂಡಿ ಮನೇಲಿ ಊಟ ಮಾಡಿ ಬಂದೆ ಅಲ್ಲ, ಅಷ್ಟು ಸಾಕು. ಊಟ ಮಾಡಿ ಲೇಟ್ ಆಯ್ತು. ಈಗ ಎಲ್ಲರೂ ಹೇಳ್ತಾರೆ ಹೊರಗಿದ್ದೆಲ್ಲ ತಿನ್ಬಾರ್ದಂತೆ, ಒಳ್ಳೇದಿಲ್ಲ ಅಂತೇಳಿ. ಹೌದಾ? ಹಾ. ಮತ್ತೆ ಮತ್ತೆ ಅಲ್ಲ ಈಗ ಮತ್ತೆ ಏನು ಹೇಳಲ್ವಾ? ಮತ್ತೆ ಏನಿಲ್ಲ. ಆಯ್ತು, ಈಗ ಸೀದಾ ಇವರದ್ದು ಕೆಲಸ ಆಗಿ ಮತ್ತೆ ಮನೆಗೆ ಸೀದಾ ಮನೆಗೆ ಹೋಗಿ ಚಾಚಿ ಅಂತ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಉಂಟು. ಎಂತ ಮಾಡುದು ನೋಡ್ಬೇಕು. ಇನ್ನು ಕೂಡ ಯೋಚನೆ ಮಾಡ್ಲಿಲ್ಲ ನಾನು ಎಂತ ಮಾಡುದಂತ. ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದ್ದೆ ನಾನು. ಎಂತ? ಬಿರಿಯಾನಿ ಮಾಡಿ ಎಂತ ಎಲ್ಲೋ ಮಾಡ್ತಾರೆ ಇವರು ನೋಡಿ. ಇಬ್ರು ಸಂತೆ. ಎಲ್ಲಿ ಹೋಗ್ತಾರೆ ಅವರಿಂದ? ಟೂ ವೀಲರ್ ಇದಾದ ಅವ್ರು ಫುಲ್ ಆವಾಸ ಆಯ್ತಿದ್ದೆ ಈಗ ಟೂ ವೀಲರ್. ಅವನ್ ನಿಂತು ಸ್ಟೈಲಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾನೆ. ನಾವು ಅವ್ರನ್ನ ಹಾಕಿದ್ದು ನೋಡಿ, ಅವ್ರಿಗೆ ಹೇಳ್ತಾ ಇದ್ದಾನೆ, ಎಲ್ಲಿ ನೀವು ಫಸ್ಟಿಗೆ ಹೋಗಿ ಅಂತ ಸ್ಟೈಲ್ ಮಾಡಿ ಆಯ್ತು. ಎಂತ ಅವಸ್ಥೆನ. ಎಲ್ಲಿ ಕ್ರಾಸ್ ಮಾಡುವಾಗ ಸ್ವಲ್ಪ ನೋಡ್ಬೇಕು, ತುಂಬಾ ಡೇಂಜರ್ ಇವಾಗ. ಎಂತ ರಾಯ್, ನನಗೆ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ನೋಡಿ. ಲಿಟಲ್ ಪ್ಲೇನ್ಸ್. ಅಂಕು ಬಾಬು, ನಂಗೆ ಗೊತ್ತಿತ್ತು. ಬಿಳಿಗಲ್ಲ, ನಂಗೆ ಗೊತ್ತಿತ್ತಮ್ಮ. ಇಲ್ಲ ನನಗೆ. ಹೌದು, ನಿನ್ಗೆ ಗೊತ್ತಿದ್ದು. ಅವ್ರು ಯಾರಿಗೆ ಹೇಳುದಿಲ್ಲ. ಒಂದೊಂದು ಗಿಡ ಚೆನ್ನಾಗಿದೆ. ಯಾವ್ದಕ್ಕೆ ನನಗೆ ಅದು ನಾನು ಅವಾಗ ಹೇಳಿದಕ್ಕ. ನಿಮಗೆ ಅದು ವಾಟರ್ ಪ್ಲಾಂಟ್ ಅದು ಓಕೆ ಉಂಟು, ಹೀಗದು ಒಂದುಂಟು. ಅದು ನೀವು ಅದು ಇನ್ನೊಂದು ಕೊಟ್ಟಿದ್ದು ಅದು ಹೀಗೆ ಕಟ್ಟುದು. ಅದಕ್ಕೆ ಇಲ್ಲಿ ನೀರು ಹಾಕ್ಲಿಕ್ಕಿಲ್ಲ, ಓಕೆ. ಮತ್ತೆ ಇಲ್ಲಿ ಸಹ ಹಾಕ್ಲಿಕ್ಕಿಲ್ಲ. ಇಲ್ಲಿ ನೀರು ಹಾಕಿದ್ರೆ ಅದು ನೀರು ಎರಡು ಹಾಳಾಗಿದೆ. ಓಕೆ ಓಕೆ. ಸೊ ಏನಿದ್ರು ಓಪನ್ ಮಾಡಿ ಇಷ್ಟೇ ನೀರು ಹಾಕ್ಬೇಕು. ಓಕೆ ಇಷ್ಟೇ ಹಾಕಿದ್ರೆ ಸಾಕು, ಜಾಸ್ತಿ ನೀರು ಹಾಕಿದ್ರೆ ಕೊಲ್ತದೆ. ಓಕೆ. ಸಿಕ್ಕಿತಮ್ಮ. ಒಂದು ಸಿಕ್ತು. ಇದು ನೋಡಿ, ಹೀಗೆ ನೀರು ಹಾಕಿ ಇಡೋದಂತೆ, ವಾಟರ್ ಪ್ಲಾಂಟ್ ಅಂತೆ ಇದರಲ್ಲಿ. ಈಗ ನೋಡಿ, ನಾನು ಹೀಗೆ ಹೇಳಿದ್ದು ನಿಮಗೆ, ಇದು ಹೀಗೆ ಪಾಟಲ್ಲಿ ಹಾಕೋಣ ಅಂತ. ನೋಡಿ ಚಂದ ಕಾಣುತ್ತೆ ನೋಡಿ, ಇದು ಒಳಗಡೆ ಅದು ಪಾಟ್. ಆಯ್ತು. ಓಕೆ ಓಕೆ. ಮತ್ತೆ ಇದು ನನ್ನ ಹತ್ರ ಉಂಟಲ್ಲ ಸೇಮು, ಚೆನ್ನಾಗಿದೆ ಇದು. ನನ್ನ ಪಾಟ್ ಇಷ್ಟ ಆಯ್ತು ಇದು. ಓ ಬಾಹುಬಲಿ, ಸೌಂಡ್ ಆಫ್ ಮಾಡ. ದಸಿನ ಅಂತ. ಇದು ಸ್ನೇಕ್ ಪ್ಲಾಂಟ್. ಅದು ನಿಮಗೆ 1600 ಬೀಳ್ತದೆ. ತ್ಯಾಸ ಅನೇಕ ಬರೀ ಎಷ್ಟು ಕೂಡ ಏಕೆ ಏನು ಸುಬಿತ್ತು ಇಸ್ತಾನೆ. ಇದು ಇರಲಿ, ಪಾಟ್ ಇರಲಿ. ಸಿಕ್ಕಿತಾ ನಿಮಗೆ? ಇಲ್ಲ, ಇನ್ನೊಂದು ಉಂಟು. 3 ಹೇಳಿದ್ದಾರೆ, 3. ಹೊರಗಡೆ ವೆದರ್ ನೋಡಿ ಅಂತೆ.
ಈಗ ಜೋರ್ ಮಳೆ ಬರ್ತದೆ, ಬಾಸ್ ಅಂತ ಬರ್ಬೋದು ಬಂದ್ರೆ, ಫುಲ್ ಗಾಳಿ ಗಾಳಿ. ಬ್ಲಡ್ ಬರುದಾ? ಅಲ್ಲ, ಹಾಗೆ ಬರ್ತಾವು, ನೋಡಂತೆ ಹೇಗೆ ಆಗಿದೆ ಗಾಳಿ ಪುರ ನೋಡಿ ಅಂತೆ. ಬಂದ್ರೆ ಲಾಗ 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 ಬಂತು ಬಂತು, ನೋಡಿ ನೋಡಿ ನೋಡಿ. ಎಂತದ ಕಸ್ಟಮರ್ ಬಂದಿದ್ದಾನೆ, ಕೂತ್ಕೊಳ್ಳೋದಾ ಇಲ್ಲಿ? ನಿನ್ ಕಸ್ಟಮರಾ? ಅದೇ ನಾನು ಕಸ್ಟಮರ್. ಇದು ತಗೊಳ್ಳಿಕ್ಕೆ ಆಗ್ತದಾ? ಅದು ನಂಗೆ ಇಷ್ಟ ಇಲ್ಲ. ಇದು ಬೇಕಾ? ಅದೇ ಪ್ರೈಸ್ ಪ್ರೈಸ್ ಅದಕ್ಕೆ 2500. ಎಂತ ಕಮ್ಮಿ ಇದೆ ಅದು. ಅದು ಸ್ಟೇಟ್ ಬ್ಯಾಂಕಲ್ಲಿ ಸಿಗ್ತದೆ. ಮತ್ತೆ ಇಲ್ಲಿ ಯಾಕೆ ಬಂದಿದ್ದು? ಸ್ಟೇಟ್ ಬ್ಯಾಂಕ್ ಹೋಗು. ಕಷ್ಟ ಬೇಡ ನನಗೆ, ಇನ್ನೊಂದೇ ಅದು. ಇದು ಬೇಕಾ? ಹಗ್ಗ ಫಸ್ಟ್ ಎದ್ದಳು ನನಗೆ ಹಗ್ಗ ಬೇಕಾ? ನೀ ಫಸ್ಟ್ ಎದ್ದಳು ನನಗೆ ತೋರಿಸು. ಇದು ಬೇಕಾ? ನಾನು ನೋಡ್ತೀನಿ, ನೀನು ಬೇಕಾ ಬೇಗ ಕೇಳುದ. ಆಯ್ತು ಆಯ್ತು. ಕಸ್ಟಮರ್ ನಾನು. ಎಂತ ಬೇಕು? ಇದಕ್ಕೆಷ್ಟು? ಇದು ವಿತ್ ಪ್ಲಾಂಟಾ ವಿದೌಟ್ ಪ್ಲಾಂಟಾ? ಸೇಮ್ ಅದು 2000. ನಮ್ದು ಇವತ್ತು ಆ್ಯನಿವರ್ಸರಿ, ಹಾಗೆ ನನಗೆ ಇದು ಗಿಫ್ಟ್. ಓಕೆ, 2 ಗಿಡ ಬೇಕು ಹೇಳಿತ್ತು ನೋಡಿ. ಅಂಕು ಬಾಬು, ವೆಲ್ಕಮ್ ಬಾಬು. ನಾನು ಎನಿಸಿರ್ಲಿಲ್ಲ. ಎರಡಂತ ಇದು ಮಾಡಿದ್ದು ತಗೊಂಡು ಇದು ಕರ್ಕೊಂಡು ಹೋಗ್ಲೇಬಾರ್ದು ಎಲ್ಲಿ ಕೂಡ. ಕರ್ಕೊಂಡು ಹೋಗೋದು ಪ್ರಾಬ್ಲಮ್ ನೋಡಿ. ಅದೇ ನೀವೇ ತಂದಿದ್ರೆ ಆಗ್ತಿತ್ತಲ್ಲ. ಎರಡು ತಗೊಂಡು ಅದು ನೀವು ಇದು ಮಾಡಬೇಕಲ್ಲ, ಚೂಸ್ ಮಾಡಬೇಕಲ್ಲ ಯಾವುದಂತ. ಅದು ಮತ್ತೆ ನೀವು ಸ್ಟಾರ್ಟ್ ಮಾಡಿ, ನಂಗೆ ಅದೆಲ್ಲ, ನಂಗೆ ಅದು ಬೇಕಿತ್ತು, ಅದು ಬೇಕಿತ್ತು. ನಾನು ಹಾಗೆ ಯಾವಾಗಲೂ ಹೇಳೋದಿಲ್ಲ. ಏನು ತಂದು ಕೊಟ್ಟರು ನನಗೆ ಖುಷಿನೇ. ಓಕೆ, ಎಷ್ಟು 6 ಒಟ್ಟು ಟೋಟಲ್? ಎಷ್ಟು ಐಟಮ್ ತಗೊಂಡು? ಐಟಮ್ 6 ಅಂತ. ಗಿಡ 3, 2 ಪಾಟ್ ಎಕ್ಸ್ಟ್ರಾ ಅಲ್ಲ? ಹೌದು, 3 ಪಾಟ್ ಆಗುತ್ತೆ. 3 ಪಾಟ್ ಆಗುತ್ತಾ? ಹಾಂ, 3 ಗಿಡ ಪಾಟ್. ಹಾಂ, ಓಕೆ. ನಾನು ಮಾತ್ರ ಸತ್ಯ ಎನಿಸಿರ್ಲಿಲ್ಲ ನೀವು ಇವತ್ತು ತೆಗೆಸ್ಕೊಡ್ತೀರ ಅಂತ ಹೇಳಿ. ನಾನು ಇನ್ನೂ ಕೂಡ ಕೇಳ್ತಿದ್ದೆ. ಸಾಕು ಇನ್ನು. ಇವತ್ತಿಗೆ ಮುಗೀತು, ಇವತ್ತಿಗೆ. ಅದು ಮಾಲಿಗೆ ಹೋದ್ರೆ ಏ, ಹಾಗೆ. ಸಂಡೆ ಅದು ನೀನು ಚಾಲು ನೀನು ಇವತ್ತು ಸಂಡೆ ಒಳಗೆ ಎಕ್ಸ್ಟೆಂಡ್ ಮಾಡಿ. ಎಂತ 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 ವಿನೋಣ್ಣ? ಎಂತ ವಿನೋ? ಅದು ಮಾಲಲ್ಲಿ ಹೋದ್ರೆ ಸಹ ನಾವು ಹಾಗೆ ಅಲ್ಲ, ಒಂದು ಐಟಮ್ ತಗೊಳ್ಳಿ ಮತ್ತೆ ಫುಲ್ ಇದು. ಹೌದು, ಹಾಗೆ ಅಲ್ಲ ವಿನೋ, ನಾರ್ಮಲ್ ಅದೆಲ್ಲ. ಮತ್ತೆ ಒಬ್ಬ ಹೇಳ್ತಿದ್ದ, ನಾನು ಕೊಡ್ತೀನಿ ಅಮೌಂಟ್ ಅಂತ. ವಿನೋ ಅಲ್ಲ, ಒಬ್ಬ ಹೇಳ್ತಿದ್ದ. ನಿನ್ನದು ಚಿಕ್ಕದೊಂದು ತಕೊಳ್ಳಿ ಅಮ್ಮ, ನಾನು ಕೊಡ್ತೀನಿ ಅಂತ ಹೇಳಿದ ನನ್ನ ಹತ್ರ. ಅಮ್ಮ ತಗೊಳ್ಳಿಲ್ಲ. ಈಗ ನಾನು ಕರ್ಕೊಂಡು ಹೋಗ್ತೀನಿ ನಿನ್ಗೆ ಚಿಕ್ಕದನ್ನು ತಗೊಳ್ಳಿಕ್ಕೆ. ಓಕೆ, ಈಗ ಎಲ್ಲಿ? ಈಗ ಮನೆಗೆ ಇನ್ನೇನು ಸರ್ಪ್ರೈಸ್? ಇನ್ನೇನಿಲ್ಲ ಸರ್ಪ್ರೈಸ್. ನಾಡಿದ್ದು ಇದಕ್ಕೆ ನಾನೇ ಸರ್ಪ್ರೈಸ್ ಕೊಡೋದಾಯ್ತು ನಿನ್ಗೆ. ಹೌದು, ಮತ್ತೆ ಯಾರು ಕೊಡ್ಬೇಕು? ನೀನು ಕೂಡ ಕೊಡ್ಬೇಕು ನನಗೆ. ನಾನು ದುಡಿಯೋದಿಲ್ಲ, ನೀವು ದುಡಿಯೋದಲ್ಲ. ಎಂತ ಹೇಳ್ತೀಯಾ? ಓಕೆ, ಈಗ ಡ್ರ್ಯಾಗನ್ ಅಲ್ಲ, ಹೋಗುವ. ಹೋಗುವ. ನಮ್ಗೆ ಸಮೋಸ ಸಿಕ್ತು, ರಾಯಿ ನಿನಗೆ ಇಲ್ಲ. ಅದು ಹೇಗೆ? ಅಲ್ಲಿ ಪ್ಲಾನ್ ಮಾಡಿದ್ದೆ, ಕಲ್ಲಪ್ಪಲ್ಲಿ, ಅಲ್ಲಿ ಸಿಗುತ್ತೆ. ಹೌದಾ? ನೀನು ಮತ್ತೆ ನನಗೆ ಮಾತ್ರ. ನಂಗೆ ಕೂಡ ಬೇಕು. ನಿಂದು ಆನಿವರ್ಸರಿ ಆಗೋ ಕೊಡ್ತೀನಿ ಇದು. ಕೊಡಿ ಕೊಡಿ. ಅವನಿಗೆ ಇಷ್ಟ ದೊಡ್ಡ ಸಮೋಸ. ಒಳ್ಳೆ ಉಂಟು. ಇವನು ನೋಡಿ ಅಂತೆ ಕೂಡಿ ಬಂದೇ ಕುಡಿಯೋದು. ನಾವು ಇರ್ಲಿಲ್ಲಲ್ಲ, ಹೊರಗಡೆ ಬಾಟ್ಲಿ ತಗೊಂಡು ನಿಂತಿದ್ದಾನೆ ನೋಡಿ, ಕುಡಿಯೋದೆ, ಸೀದಾ ಕುಡಿಯೋದೇ, ಏನ್ ನೋಡುದಿಲ್ಲ. ಅತ್ತಿಗೆ ಇದ್ದಾರೆ, ಮಕ್ಕಳಿದ್ದಾರೆ, ಏನಿಲ್ಲ. ಸುಮ್ಮನೆ ಹೋಗ. ನನ್ನ ಗಿಡ ಬಂತು, ನನಗೆ ಪಜ್ಜು ತೆಗೆಸಿಕೊಟ್ರು. ಅದರಲ್ಲಿ ಕೂಡ ನೀರಿತ್ತಾ, ಎಲ್ಲ ಹೋಯ್ತಾ ಅಂತ. ಪರವಾಗಿಲ್ಲ, ಅದು ನೀರು ಹಾಕು ಮಾರ. ಅಮ್ಮ ಗೊಬ್ಬೆ ಹಾಕಿ. ಗೊಬ್ಬೆ? ಗೊಬ್ಬೆ ಅಲ್ಲ ಮಂಗ, ಬೊಬ್ಬೆ. ಹಾ, ಬೊಬ್ಬೆ. ಅಮ್ಮ ಬೊಬ್ಬೆ ಹಾಕಿ. ಬೊಮ್ಮರು ನೀ ಬೊಬ್ಬೆ ಬೊಬ್ಬೆ ಹಾಕಿ ನಾಯಲ್ಲ ನಿನ್ನಾಗೆ. ಬೊಬ್ಬೆ ಹಾಕಿ ಅಮ್ಮ. ನಿಂಗೆಂತ ಶುರು ಆಯ್ತು ಅಮ್ಮಿ? ಅಯ್ಯೋ, ನನಗೆ ಬೇಡ ಇತ್ತು ಲೇವಿ. ಲೇವಿ ಮಾತ್ರ ಅಲ್ಲಿ ಇರ್ಲಿಲ್ಲ, ಉಳಿದಿಬ್ರು ಅಲ್ಲೇ ಇದ್ರು. ಅವ್ರು ಗೊತ್ತುಂಟು, ಅವ್ರಿಗೆ ಗೊತ್ತಿದ್ರೆ ಪರವಾಗಿಲ್ಲ. ಲೇವಿ ಹೌದು, ಅಮ್ಮ ಹೇಗೆ ಹೋಗ್ತಿದ್ರು.
ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು. ಎಲ್ಲಿ ಕೂಗಿದ್ದ ನಾನು ಒಂದೊಂದು ಇಡಬೇಕು. ಇದು ಇದಕ್ಕೆ ನಾನೀಗ ನೋಡಿ ಇದೊಂದು ಗಿಡ ನಂದು ಚೆನ್ನಾಗಿದೆ ಅಲ್ಲ, ಯುನೀಕ್ ಆಗಿದೆ. ಇದು ವಾಟರ್ ಪ್ಲಾಂಟ್, ನೀರಲ್ಲಿ ನೋಡಿ ಈ ರೀತಿ ಇಟ್ಟರೆ ಮೇಂಟೆನೆನ್ಸ್ ಕಮ್ಮಿ ಇದರದ್ದು. ಈಗ ಮಣ್ಣಲ್ಲಿ ಉಂಟಲ್ಲ ಇಂಡೋರ್ ಪ್ಲಾಂಟ್ಸಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ನೀರಲ್ಲಿರುವಂಥದ್ದು ಸ್ವಲ್ಪ ಕಮ್ಮಿ. ಹಾಗಾಗಿ ನಾನು ಹೆಚ್ಚಾಗಿ ಅಂಥದ್ದು ತೊಗೊಂಡು ಬಂದೆ. ಇದನ್ನು ಚೇಂಜ್ ಮಾಡಿದರೆ ಆಯಿತು ನೀರನ್ನು. ಓಕೆ, ಇದರಲ್ಲಿ ಇಡಬೇಕಾ? ಹೇಗೆ ಬೇಕಂತ ಸತಾಯಿಸ್ತಾನೆ ನನ್ನ ಯಾರು ವಿಡಿಯೋಗ್ರಾಫರ್ ಇದ್ದಾರಲ್ಲ, ನನಗೆ ಸತಾಯಿಸುವುದು ಜಾಸ್ತಿ. ಅಯ್ಯೋ ಎಂತಹ ನೀವು. ಇಲ್ಲಿ ಇರ್ಲಾ? ಮಧ್ಯದಲ್ಲಿ ಸ್ವಲ್ಪ ಮೆಲ್ಲ ಮೇಲೆ ಎಂತ ಇಡಬೇಕಲ್ಲ, ತುಂಬ ಕೆಳಗೆ ಕಾಣುತ್ತೆ ಅದು. ಹೌದು, ಕೆಳಗಡೆ ಏನಾದ್ರು ಸ್ವಲ್ಪ ಹಾಕಬೇಕು. ಆದರೂ ನನಗೆ ಅಲ್ಲಿಗೆ ಸಿಗ್ಲಿಲ್ಲಲ್ಲ. ಚಾಯ್ಸ್ ಮಾಡಿದ್ದು ನೀನು, ನಾನಲ್ಲ. ಅದು ಹೌದು. ನಾನು ಹೇಳಿದಲ್ಲ ನನಗೊಂದು ಚಿಕ್ಕದ್ ಬೇಕು ಅಂತ ಹೇಳಿದಲ್ಲ, ಅಲ್ಲ ನೋಡ್ಬೇಕಿತ್ತಲ್ಲ ಅಪ್ಪ ಅಮ್ಮ. ಈಗ ಚಿಕ್ಕದು ಓಕೆ, ಒಂದನ್ನು ನಾನು ಇವಾಗ ಇಲ್ಲಿ ಇಟ್ಟಿದ್ದೀನಿ, ಚಂದ ಕಾಣ್ತಾ ಉಂಟು ನೋಡಿ ಅಲ್ಲ. ಇಲ್ಲಿ ಇರಲಿ ಅಲ್ಲ ಒಂದು ಈಗ ಸದ್ಯಕ್ಕೆ, ಮತ್ತೆ ನೋಡ್ತೀನಿ. ಒಂದು ಅಲ್ಲಿ ಇಟ್ಟಿದ್ದೀನಿ ನೋಡಿ, ಇಲ್ಲಿ ತುಂಬ ಉಂಟಲ್ಲ. ಹಾಂ ಅಲ್ಲಿ ತುಂಬ ಉಂಟು. ನನಗೆ ಸ್ವಲ್ಪ ದೊಡ್ಡ ಸ್ಟ್ಯಾಂಡ್ ಬರಬೇಕಿಲ್ಲಿ. ಅಮ್ಮ ಹಿಂಡ್ಸು ಕರೋದು ಹಿಂಡ್ಸು. ನಾನು ಆಗ ಹೇಳಿದೆ, ಇನ್ನು ದೊಡ್ಡದಂದ್ರೆ ಮತ್ತೆ ನೀರು ಹಾಕ್ಲಿಕ್ಕೆ ಕಷ್ಟ, ಲ್ಯಾಡರ್ ಇಡಬೇಕಾಗುತ್ತೆ ಅವಳಿಗೆ. ಇಲ್ಲ, ನಾನು ಹಾಕ್ತೀನಿ. ನಾನು ಲ್ಯಾಡರ್ ಜನ್ಮ ಕೊಟ್ಟಿದ್ದೀನಿ, ಒಂದು ಲ್ಯಾಡರ್ ಇದೆ, ಇಷ್ಟು ದೊಡ್ಡ ಇದ್ದಾನೆ ಅವರು. ಓಕೆ, ಒಂದು ಪಾಟಲ್ಲಿ ಇದನ್ನು ಹಾಕಿಟ್ಟಿದ್ದೀನಿ. ಇದು ಕೂಡ ತೊಗೊಂಡು ಬಂದಿದೆ ಇವತ್ತು ಪಾಟ್. ಇದರಲ್ಲಿ ಇದನ್ನು ಹಾಕಿಟ್ಟಿದ್ದೀನಿ. ಇದು ಹೊರಸೆಲ್ಲ ಇಡಬೇಕು ಚೆನ್ನಾಗಿ. ಇವಾಗ ಒಂದು ಪಾಟ್ ಉಳಿತು ನನ್ನ ಹತ್ರ. ಇದರಲ್ಲೀಗ ಏನಾದರೂ ಯೋಚನೆ ಮಾಡಿ ಹಾಕಬೇಕು. ಚೆನ್ನಾಗಿದೆಯಲ್ಲ ಇದು. ಇದರಲ್ಲಿ ಎಂತ ಇಡೋದು? ಓಕೆ, ಫೈನಲಿ ಚಿಕ್ಕದಾಗಿ ಚೊಕ್ಕದಾಗಿ ಇವತ್ತಿನ ದಿನ ಸೆಲೆಬ್ರೇಷನ್ ಆಯಿತು. ಇನ್ನು ನಾಡಿದ್ದುಂಟು, ಮಕ್ಕಳೇನೆಲ್ಲ ಮಾಡ್ತಾರೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಏನಾಗುತ್ತೆ ಅಂತ ನೋಡಬೇಕು. ಅವರೆಲ್ಲ ಸೆಲೆಬ್ರೇಷನ್ ಮಾಡೋದು ನಮ್ಮದು. ಹಾಗೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಲಿಕ್ಕೆ ಹೋದರೆ, ಇವತ್ತಿನ ಈ ದಿನ ಇಲ್ಲಿಗೆ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇದ್ದಕ್ಕೆ ಇಷ್ಟೊತ್ತು. ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.